ಸಂಸಾರಗಳಲ್ಲಿ ಯಾಕೆ ಪದೇ ಪದೇ ಈ ರೀತಿಯಾದ ಘಟನೆಗಳು ಆಗ್ತಾ ಇದೆ ಗೊತ್ತಿಲ್ಲ. ಮತ್ತೆ ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ, ಇಬ್ಬರಿಗೂ ಕೂಡ ನಂಬಿಕೆ ಇಲ್ಲದಂತ ಆಗ್ತಾ ಇದೆ. ಇಲ್ಲಿ ಮದುವೆ ಆಗಿ ಬರೇ 8 ತಿಂಗಳಿಗೆ ಹೆಂಡತಿಯನ್ನು ಕೊಂದುಬಿಟ್ಟಿದ್ದಾನೆ ಕುಡುಕ ಗಂಡ. ಒಂದು ಮದ್ಯಪಾನ ವ್ಯಸನಿಯಾಗಿದ್ದಂತಹ ಗಂಡ ತನ್ನ ಹೆಂಡತಿಯನ್ನು ಕೊಂದಿದ್ದಾನೆ. ಬರೀ 8 ತಿಂಗಳಾಗಿದೆ ಮದುವೆ ಆಗಿ ಅಷ್ಟೇ, ಏನು ಕೂಡ ಎಷ್ಟೋ ವರ್ಷಗಳಾಗಿಲ್ಲ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ನಗಗೇರಿ ಏನಿದೆ, ನಗರಗೇರಿ ಆ ಗ್ರಾಮದಲ್ಲಾಗಿದೆ. ಕುಡಿದ ಅವನಿಲಿನಲ್ಲಿ ಪತ್ನಿಯನ್ನ ಕೊಂದು ಬಿಟ್ಟಿದ್ದ. ವನ್ಯಶ್ರೀ 19 ವರ್ಷದ ಮೃತ ಮಹಿಳೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇನ್ನು ಚಿಕ್ಕ ವಯಸ್ಸು, ಕಳೆದ 8 ತಿಂಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿರ್ತಾರೆ ಸತೀಶ್ ಕುಮಾರ್. ಇವರು ಕುಡಿದು ಪತಿ ಏನಿದೆ ಸತೀಶ್ ಮನೆಗೆ ಲೇಟಾಗಿ ಬರ್ತಿದ್ದಂತೆ ಪ್ರತಿದಿನ. ಇದೇ ಒಂದು ಸಮಸ್ಯೆ ಕುಡಿಯೋರ್ದು. ದಿನ ನಿಂದು ಅದೇ ಆಯ್ತು ಅಂತ ಹೇಳಿ ಖ್ಯಾತಿಯನ್ನು ತೆಗೆದಿರ್ತಾಳೆ, ಗಲಾಟೆ ಮಾಡಿರ್ತಾಳೆ ಹೆಂಡತಿ. ಇದರಿಂದ ಸಿಟ್ಟಿಗೆದಂತಹ ಸತೀಶ್ ರಾಡ್ನಲ್ಲಿ ಹೊಡೆದು ಕೊಲೆ ಮಾಡಿಬಿಟ್ಟಿದ್ದಾನೆ. ಆರೋಪಿ ಸತೀಶ್ ಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಗೌರಿಬಿದನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ನಗರಗೇರೆ ಗ್ರಾಮದಲ್ಲಿ ಈ ಒಂದು ಘಟನೆಯಾಗಿದೆ. ಬರೀ ಮದುವೆಯಾಗಿ 8 ತಿಂಗಳ ಹೆಂಡತಿಯನ್ನು ಕೊಲೆ ಮಾಡಿಬಿಟ್ಟಿದ್ದಾನೆ. ಅದು ಕುಡಿದ ಮತ್ತಿನಲ್ಲಿ, ನಶೆಯಲ್ಲಿ, ಅಮಲಿನಲ್ಲಿ ಹೆಂಡತಿಯನ್ನು ಕೊಂದಾಕ್ಬಿಟ್ಟಿದ್ದಾನೆ. ಬರೀ 19 ವರ್ಷ ವನ್ಯಶ್ರೀ ಎನ್ನುವಂಥ ಯುವತಿ, 19 ವರ್ಷದ ಯುವತಿ. ತಂದೆ ತಾಯಿಗಳು ಮಗಳು ಚೆನ್ನಾಗಿರಲಿ ಅಂತ ಹೇಳಿ ಮದುವೆ ಮಾಡಿಕೊಟ್ಟಿರ್ತಾರೆ, ಪ್ರೀತಿಸಿ ಮದುವೆ ಆಗಿರ್ತಾರಂತೆ. ಇವರು ಒಪ್ಪಿ ಅವ್ರ ಮನೆಯವ್ರು ಮಾಡಿಕೊಟ್ಟಿರೋದು ಅಥವಾ ಇವರೇ ಪ್ರೀತಿಸಿ ಹೋಗಿ ಗೊತ್ತಿಲ್ಲ. ಅದೇನೇ ಇದ್ರೂ ಕೂಡ ಪ್ರೀತಿಸಿ ಮದುವೆ ಆಗ್ತೀವಿ ಅಥವಾ ಮನೆಯವ್ರು ಮಾಡಿಕೊಡ್ತಾರೆ ಅಂದರೆ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದರೆ ಯಾಕೆ ಬೇಕು? ಅವನು ಕುಡಿತಾನೆ ಅಂತ ಗೊತ್ತಿದ್ರೆ ಈ ಹುಡುಗಿನ ಸುಮ್ಮನೆ ಆಗ್ಬಿಡ್ಬೋದಿತ್ತು. ಮದುವೆಯಾಗಿ 8 ತಿಂಗಳಾಗಿದೆ, ಇಬ್ಬರು ಚೆನ್ನಾಗಿದ್ದಾರೆ ಜೊತೆಗೆ. ಆದರೆ ಗಂಡ ಏನು ಮಾಡ್ತಾನೆ, ದಿನಾಲು ಕುಡಿದ್ಕೊಂಡು ಲೇಟಾಗಿ ಬರ್ತಾ ಇದ್ದಂತೆ. ಯಾಕೆ ಲೇಟಾಗಿ ಬರ್ತೀಯ ಅಂತ ಪ್ರಶ್ನೆ ಮಾಡ್ತಾಳೆ. ಪ್ರಶ್ನೆ ಮಾಡಿದಾಗ ಇಬ್ಬರ ಮಧ್ಯೆ ಮಾತುಕತೆ ಆಗುತ್ತೆ, ಜಗಳ ಆಗುತ್ತೆ. ಆ ಜಗಳ ಎಲ್ಲಿಗೋಗುತ್ತೆ? ಕೊಲೆ ಮಾಡೋ ತನಕ ಹೋಗುತ್ತೆ. ಏನು ದಿನ ನನ್ನ ಪ್ರಶ್ನೆ ಮಾಡ್ತೀಯ ನೀನು ಅಂತ ಹೇಳಿ ಕುಡಿದ ನಶೆಯಲ್ಲಿರ್ತಾನಲ್ವಾ, ಒಂದು ರಾಡ್ನಿಂದ ತಗೊಂಡು ಹೊಡೆದಿದ್ದಾನೆ ತಲೆಗೋ ಏನು. ಪಾಪ ಆ ಯುವತಿ ಸಾವನ್ನಪ್ಪಿದ್ದಾಳೆ. ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಹುಡುಗಿ ಅಷ್ಟೊಂದೇನು ದಷ್ಟಪುಷ್ಟವಾಗಿಲ್ಲ. ಒಂದೇಟು ಬಿದ್ದ ತಕ್ಷಣ ಪ್ರಾಣನೇ ಹಾರಿ ಹೋಗ್ಬಿಟ್ಟಿದೆ. ವನ್ಯಶ್ರೀ ಮೃತಪಟ್ಟ ಮಹಿಳೆ ಅಂತ ತಿಳಿದು ಬಂದಿದೆ, 19 ವರ್ಷ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ವಿಚಾರ ಗೊತ್ತಾದ ತಕ್ಷಣ ಆತನ ಬಂಧಿಸಿದ್ದಾರೆ. ಗಂಡನನ್ನು, ಸತೀಶ್ ಕುಮಾರ್ನನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಬರೀ ಒಂದು ಯಾಕೆ ಲೇಟಾಗಿ ಬರ್ತೀಯ ಅಂತ ಕುಡಿಯೋರೆಲ್ಲ ಯಾಕೆ ಹಿಂಗೆ ನಡೆದುಕೊಳ್ತಾರೆ ಅಂತ. ಕುಡ್ದಾಗ ಏನು ಗೊತ್ತಾಗಲ್ವ ಅವ್ರಿಗೆ, ಏನು ಮಾಡ್ತಾ ಇದ್ದೀನಿ, ಏನು ಎತ್ತ, ಇವ್ರು ಯಾರು, ನಮ್ಮವರು, ಬೇರೆಯವರು, ಹೆಂಡ್ತಿನೋ, ಮಗಳು, ತಂದೆನೋ, ತಾಯಿನೋ ಅಂತ ಏನೂ ಗೊತ್ತೇ ಆಗೋದಿಲ್ವಾ. ಈ ಥರ ಘಟನೆಗಳಾದರೂ ಕೂಡ ಕೆಲವರು ಕುಡಿಯೋದನ್ನು ಮಾತ್ರ ಬಿಡೋಲ್ಲ. ಇಲ್ಲ, ನಾವು ಕುಡಿದ್ರೂ ಕೂಡ ಎಷ್ಟೇ ಒಂದು ಪರ್ಫೆಕ್ಟ್ ಆಗಿರ್ತೀವಿ, ಚೆನ್ನಾಗಿರ್ತೀವಿ ಅಂತ ಕೆಲವರು ಹೇಳ್ಕೊಳ್ತಾ ಇರ್ತಾರೆ, ಜಂಬ ಕೊಚ್ಕೊಳ್ತಾ ಇರ್ತಾರೆ. ಏನು ಹೇಳಿದ್ರು ಕೂಡ ಕುಡಿಯೋರನ್ನ ಕುಡುಕನ್ನೇ ಅನ್ನೋದು. ಒಂದು ಸಲ ಕುಡಿದ್ರು ಅಷ್ಟೇ, ದಿನ ಕುಡಿದ್ರು ಅಷ್ಟೇ. ಅದರಿಂದ ಈ ರೀತಿ ಘಟನೆಗಳು ಆಗ್ತಾ ಇರುತ್ತೆ. ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೌರಿಬಿದನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆರೋಪಿಯನ್ನು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.